ನಮ್ಮ ಕುಲಪತಿಗಳು ಹಾಗೂ ನನಗೆ ಸಂವಿಧಾನ ಹೇಳ್ಕೊಟ್ಟಂತಹ ಸತೀಶ್ ಗೌಡ ಸರ್ ಅವ್ರಿಗೂ ನಮಸ್ಕಾರಗಳು. ಮತ್ತು ಅನೇಕ ನನ್ನ NSS ಫ್ರೆಂಡ್ಸ್ ಇದ್ದಾರೆ. ನಾನು ಈ ವಿಶ್ವವಿದ್ಯಾಲಯದ ಅಲುಮ್ನೈ ಸರ್. ಸೊ ಬಹಳ ಸಂತೋಷ ಆಗ್ತಿದೆ ಈ ಕಾರ್ಯಕ್ರಮಕ್ಕೆ ಬಂದು. ಸರ್, ನನ್ನ ಪ್ರಶ್ನೆ ಬಹಳ ಸರಳವಾಗಿದೆ ಅಂಡ್ ಇಟ್ಸ್ ಬೇಸ್ಡ್ ಆನ್ ಅವಾಗಲೇ ನೀವು ಮಾತಾಡ್ತಿದ್ರಿ ಸಂವಿಧಾನದ ಬಗ್ಗೆ, ಎಲ್ಲರಿಗೂ ಹೇಗೆ ಏಕತೆ ಕೊಡುತ್ತೆ, ಬ್ಯಾಕ್ ಗ್ರೌಂಡ್ ಬಗ್ಗೆ. ಸರ್, ಇವಾಗ ಇತ್ತೀಚಿನ ಇದೇ ಬ್ಯಾಕ್ ಗ್ರೌಂಡ್ ನೋಡಿದ್ರೆ, ಇವಾಗ ಪಕ್ಷಗಳು ನೋಡಿದ್ರೆ ಅವರ ಯುವ ನಾಯಕರು ಯಾರಿದ್ದಾರೆ ಅಥವಾ ಮುಂದಿನ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ, ಅನೇಕ ಜನ ರೌಡಿ ಶೀಟರ್ಗಳು ಅಥವಾ ರೌಡಿ ಒಂಥರ ದೇ ಡೋಂಟ್ ಹ್ಯಾವ್ ಅ ಗುಡ್ ಬ್ಯಾಕ್ ಗ್ರೌಂಡ್ ಇನ್ ದ ಸೊಸೈಟಿ. ಇಂಥ ನಾಯಕರು ಮುಂದೆ ಬಂದು ಅವರೇ ನಮ್ಮ MLA ಗಳಾಗಿರ್ಬೋದು, MP ಗಳು, ಆತರ ಅನೇಕ ಜನ ಹೋಗ್ತಿದ್ದಾರೆ. ಇವಾಗ ನಾವು ಹಿಂದಿನ ರಿಪೋರ್ಟ್ ಗಳು ನೋಡಿದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸ್ 60%, 70% ಅವರು ಕ್ರೈಮ್ ರೇಟ್ ಇರುವಂತಹ ನಾಯಕರಿದ್ದಾರೆ. ಸೊ ನಂಬರ್ 1, ನಿಮ್ಮ ಪಕ್ಷ ವೇರ್ ಡಸ್ ಇಟ್ ವಾಂಟ್ ಟು ಮೇಕ್ ದ ಡಿಫರೆನ್ಸ್? ವಾಟ್ ಇಸ್ ದ, ನೀವು ಒಂದು ಮಾತು ಹೇಳಿದ್ರಿ ಸ್ಟ್ಯಾಂಡರ್ಡ್ ಆಫ್ ಆಪರೇಟಿಂಗ್ ಪ್ರೊಸೀಜರ್ ಅಂತ. ವೇರ್ ಡು ಯು ವಾಂಟ್ ಟು ಸೆಟ್ ದ SOP? ನಂಬರ್ 2 and ನಂಬರ್ 3, ವಾಟ್ ಇಸ್ ದ ಡಿಫರೆನ್ಸ್ ಇನ್ ದ ಲೀಡರ್ಶಿಪ್ ಅಂಡ್ ಹೌ ಆರ್ ಯು ಗೋಯಿಂಗ್ ಟು ರಿಕ್ರೂಟ್ ದ ಫ್ಯೂಚರ್ ಲೀಡರ್ಸ್ ಹೂ ಹ್ಯಾವ್ ಅನ್ ಇಂಟೆಲೆಕ್ಚುಯಲ್ ಬ್ಯಾಕ್ ಗ್ರೌಂಡ್ ಅಂಡ್ ಹೌ ಆರ್ ಯು ಗೋಯಿಂಗ್ ಟು ಮೇಕ್ ದೋಸ್ ಲೀಡರ್ಸ್, ಈ ವಿದ್ಯಾವಂತ ಯುವಕರಿಗೆ ಹೇಗೆ ಸಮಾಜದಲ್ಲಿ ಅವಕಾಶ ಕೊಡಕ್ ಇಷ್ಟಪಡ್ತೀವಿ? ಓಕೆ, ಮೊದಲನೇದಾಗಿ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಏನ್ ಹೇಳಿ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ಬರ್ತಾರೆ ಅಂತ. ಓಕೆನಾ? ನೋಡಿ, ನೀವು ಸಂವಿಧಾನ ಓದಿ ತಿಳ್ಕೊಂಡಿರೋರು ಎಷ್ಟು ಅದ್ಭುತವಾಗಿ ಅಲ್ಲಿ ಮತ್ತೆ ಮಾಡಿದ್ದಾರೆ ಅಂದ್ರೆ, ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಏನು ಒಂದೇ ಒಂದು ಕಳಂಕ ಇಲ್ದ್ರವ್ರು ಬಂದ್ ನಿಂತ್ರು ಒಂದೇನೋ ಒಂದು ಅಲಿಗೇಷನ್ ಮಾಡಬಹುದು. ಕರೆಕ್ಟಾ? ಅದು ಪ್ರೂವ್ ಆದ್ರೆ ನಾವು ಕ್ರಿಮಿನಲ್, ಆರೋಪಿನ ಅಪರಾಧಿನ. ಆರೋಪಿಗಳು ನಿಲ್ಬಾರ್ದು ಅಂದ್ರೆ ಒಬ್ಬರು ನಿಲ್ಲಕ್ಕಾಗಲ್ಲ ಎಲೆಕ್ಷನ್ ಅಲ್ಲಿ, ಯಾಕಂದ್ರೆ ಎಲ್ಲರ ಮೇಲೂ ಆರೋಪ ಮಾಡಬಹುದು ಅಲ್ವಾ? ಅದೇ ಕೋರ್ಟ್ ಪ್ರೂವ್ ಆಗ ಅವನು ಅಪರಾಧಿ ಆದ್ರೆ ನಿಲ್ಲಂಗಿಲ್ಲ ಅಂತ ಮಾಡಿದ್ದಾರೆ. ಇದಕ್ಕಿನ್ನ ಅದ್ಭುತವಾದ ಇನ್ನೇನಿದೆ ಹೇಳಿ? ಸಂವಿಧಾನ ಅಂತ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಟ್ ಅದನ್ನು ಕೂಡ ನಾವು ತಪ್ಪು ಗ್ರಹಿಸಿ, ಇಲ್ಲ ನೋಡಿ ಎಷ್ಟೊಂದ್ ಜನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ಬಂದಿದ್ದಾರೆ ಅಂತಾರೆ. ಪ್ರೂವ್ ಆಗಿದ್ಯಾ ಅದು? ಇಲ್ಲ ಅಲ್ವಾ? ಕರೆಕ್ಟ್ ತಾನೆ? ಓಕೆ, ಎರಡನೇದಾಗಿ ನೀವ್ ಹೇಳ್ರಿ SOP ಅಂದ್ರೆ ದಯವಿಟ್ಟು ಒಂದ್ಸತಿ ನೋಡಿ, ಅದು ಯಾವ ರೀತಿ ಏನು ಪೀಪಲ್ ರೆಫರೆಂಡಮ್ಗೆ ಯಾವ್ಯಾವ್ದು ಹೋಗ್ಬೇಕು. ಅಕಸ್ಮಾತ್ ಕೆಲವು ರೆಫರೆಂಡಮ್ ತಗೊಳ್ಳದೆ, ಪಬ್ಲಿಕ್ ಒಪಿನಿಯನ್ ತಗೊಳ್ಳದೆ ಕೆಲವು ಕೆಲಸಗಳು ಮಾಡ್ಬೇಕಾಗತ್ತೆ ಕೆಲವು ಅನಿವಾರ್ಯ ಸ್ಥಿತಿಲಿ. ಅದಕ್ಕೆ ಅವ್ನು ಹೆಂಗ್ ಜಸ್ಟಿಫೈ ಮಾಡ್ಬೇಕು, ಆ ಜಸ್ಟಿಫೈ ಮಾಡಿ ಕರೆಕ್ಟ್ ಅನ್ನೋದು ಮತ್ತೆ ಒಂದು ಪೋಲಿಂಗ್ ಹೋಗ್ಬೇಕು ಜನಕ್ಕೆ. ಒಂದು 6 ತಿಂಗಳಿಗೂ ವರ್ಷಕ್ಕೆ ಒಂದ್ಸತಿ ಪೋಲಿಂಗ್ ಹೋದಾಗ ಮತ್ತೆ ಜನ ಜಡ್ಜ್ ಮಾಡೋ ತರ ಇರ್ಬೇಕು. ಅವ್ನ್ ತಪ್ಪು ನಿರ್ಧಾರ ತಗೊಂಡ್ರೆ ಅವ್ನ್ ಕೆಳಗೆ ಇಳಿಸೋ ವ್ಯವಸ್ಥೆ ಬರಬೇಕು. ಆ ತರದ್ ಒಂದು SOP ಮಾಡಿದೀವಿ. ಅದನ್ನು ತಾವು ನೋಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿದೀವಿ. ಮೂರನೇದು ಏನೋ ಕೇಳಿದ್ರಿ ನೀವೇನದು, ಯೂತ್ಸ್ ಏನೋ ಕೇಳಿದ್ರಿ, ಏನದು? ಅದು ನಿಮ್ ಪಕ್ಷದಲ್ಲಿ ನಮ್ಮಂತ ವಿದ್ಯಾವಂತ ಯುವಕರಿಗೆ ಗ್ರೋತ್ ಪ್ರಾಸ್ಪೆಕ್ಟಸ್ ಏನು ಅಂತ? ಗ್ರೋತ್ ಅನ್ನೋದೇ ತಪ್ಪು ಕಲ್ಪನೆ. ಪಾಲಿಟಿಕ್ಸ್ ಅಲ್ಲಿ ಗ್ರೋತ್ ಇಲ್ಲ. ನಾನು ಗ್ರೋತ್ ಆಗೋದು ನನ್ನ ಪರ್ಸನಲ್ ಜೀವನದಲ್ಲಿ. ಏನ್ ಹೇಳಿ, ನನ್ನ ಜೀವನ, ನಾನ್ ಬಂಗ್ಲೆ ಕಟ್ಟೋದು, ಇನ್ನೇನೋ ಸಂಪಾದನೆ ಮಾಡೋದು, ಬಿಸ್ನೆಸ್ ಮಾಡೋದು, ಅದು ಬೇರೆ. ಇದು ಜನರ ಹಣ ಇರುವಂತ ಜಾಗ. ಇಲ್ಲಿ ಅವ್ರು ನಮ್ಗೆ ಸಂಬಳ ಕೊಡ್ತಾರೆ, ಸಂಬಳ ಕೆಲಸ ಮಾಡೋ ಸಿಸ್ಟಮ್ ಬರ್ಬೇಕಿಲ್ಲಿ. ಇಲ್ಲಿ ಗ್ರೋತ್ಗಳು ನೋಡ್ಬಿಟ್ಟಿದೀವಿ ನಾವು ತುಂಬಾ ಜನರದ್ದು. ಎಲ್ಲಾ ಯುವಕರಲ್ಲಿ ಅದೊಂದು, ನಾನ್ ಬೆಳಿಬೇಕು, ನಾನ್ ಇದಾಗಬೇಕು. ನಾವು ಫಸ್ಟ್ ಹೇಳ್ತಿರೋದು ಪ್ರಜಾಕೀಯಕ್ಕೆ ನಾನು ಅನ್ನೋರು ಬರ್ಲೇಬೇಡಿ ಅಂತ. ನಾನೇನೋ ಮಾಡ್ತೀನಿ ನೀವು ಬರ್ಲೇಬೇಡಿ, ಯಾಕಂದ್ರೆ ನಿಮ್ಗೆ ಸೂಕ್ತ ಅಲ್ಲ ಈ ಜಾಗ. ನಾನೇನೋ ಮಾಡ್ತೀನಿ ಅಂತ, ನಾನ್ ಬೆಳಿತೀನಿ ಅನ್ನೋರು ಪಕ್ಕದಲ್ಲಿ ರಾಜಕೀಯ ಇದೆ, ಅಲ್ಲಿ ಪ್ರಯತ್ನ ಪಡಿ. ಓಕೆನಾ? ಪ್ರಜಾಕೀಯದಲ್ಲಿ ನಾವು ಸಮಾಜನ ಇದ್ ಮಾಡ್ಬೇಕು. ಒಂದ್ ಸಂಬಳ ಕೊಟ್ಟು ಕೆಲ್ಸ ಕೊಡ್ಬಿಡ್ತಾರೆ ನಮ್ಗಿಲ್ಲಿ. ಅಕಸ್ಮಾತ್ ನೀವ್ ಚೆನ್ನಾಗಿ ಕೆಲಸ ಮಾಡ್ರೆ ನೀವು ಗೊತ್ತಿಲ್ದೇ ಬೆಳಿತೀರಾ. ನಾಳೆ ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡ್ಬೋದು ಜನಾನೇ, ನೀವ್ ಚೆನ್ನಾಗಿ ಕೆಲಸ ಮಾಡಿದ್ರೆ. ಕರೆಕ್ಟಾ? ಕರೆಕ್ಟ್ ಸರ್. ಖಂಡಿತ ಸರ್, ಖಂಡಿತ ಸರ್. ಇನ್ನೊಂದು ಪ್ರಶ್ನೆ ಇದೆ. ನಿಮ್ಮ ಶ್ರೀನಿವಾಸ್ ಅವ್ರು ಕೇಳಿದಂತ ಪ್ರಶ್ನೆಯಲ್ಲಿ ನೀವು ಹೇಳಿದ್ರಿ ಸರ್, RTI ನ ಟ್ರಾನ್ಸ್ಪರೆಂಟ್ ಮಾಡೋಣ ಅಂತ. ಆದ್ರೆ ಸರ್, ಇವಾಗ ನಾವು ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ, ಇವಾಗಿರುವಂತಹ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯನ್ನು ಯೋಚನೆ ಮಾಡ್ಕೊಂಡು ನೋಡಿದ್ರೆ, ಇವಾಗ ಎಲ್ಲಾ ಟ್ರಾನ್ಸ್ಪರೆಂಟ್ ಮಾಡಿದ್ರೆ ನಾವು ಪೀಪಲ್ ಆರ್ ಪೌನ್ಸಿಂಗ್ ಆನ್ ಪೆಟಿ ಪೊಲಿಟಿಕಲ್ ಪಾಯಿಂಟ್ಸ್ ಅಂಡ್ ಎಕ್ಸ್ಪ್ಲಾಯ್ಟಿಂಗ್ ದ ಸಿಚುವೇಶನ್. ಇವಾಗ ನಾಳೆ RTI ಟ್ರಾನ್ಸ್ಪರೆಂಟ್ ಆದ್ರೆ, ಡೋಂಟ್ ಯು ಥಿಂಕ್ ದ ನೇಷನ್ ವಿಲ್ ಬಿ ಓನ್ಲಿ ಪೊಲಿಟಿಕಲಿ ಫೋಕಸ್? ಬರೀ ಅಭಿವೃದ್ಧಿ ಬಗ್ಗೆ ಯಾರು ಆಲೋಚನೆ ಮಾಡಲ್ಲ, ಯಾರು ಯೋಚನೆ ಮಾಡಲ್ಲ, ಬಟ್ ಬರೀ ಇಂತ ಚಿಕ್ಕ ಮಾಹಿತಿ ತಗೊಂಡು ನಮ್ಮ ದೇಶ ಸರ್. ಅಲ್ಲ, ನೀವ್ ಹೇಳ್ತಿರೋದು ಅಭಿವೃದ್ಧಿ ವಿಷಯಗಳನ್ನ ಟ್ರಾನ್ಸ್ಪರೆಂಟ್ ಮಾಡಿ ಅಂತ ಹೇಳ್ತಿರೋದು ನಾವು. ನೀವ್ ಏನ್ ಮಾಡಿದೀರಾ, ಎಷ್ಟು ದುಡ್ಡು ಖರ್ಚು ಮಾಡಿದೀರಾ, ಎಲ್ಲೆಲ್ಲಿ ಹೋಗಿದೆ ಆ ದುಡ್ಡು, ಏನೇನ್ ಕಾರ್ಯಕ್ರಮಗಳಾಗಿದ್ದಾವೆ, ಅದನ್ನ ನೀವು ಇವಾಗ ಬರೀ ಸಣ್ಣ ಪುಟ್ಟದಲ್ಲ, ಒಂದು PPT ಪ್ರೆಸೆಂಟೇಶನ್ ಮಾಡಿ ಪ್ರೆಸೆಂಟ್ ಮಾಡೋ ಅಂತ ಕಾಲ ಇವಾಗ ಅಲ್ವಾ? ಅದನ್ನ ಟ್ರಾನ್ಸ್ಪರೆಂಟ್ ಮಾಡ್ರಿ, ಏನ್ ಗಲಾಟೆಗಳಾಗುತ್ತೆ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಗವರ್ಮೆಂಟ್ ನಿಮ್ಗೆಲ್ಲಾ ಟ್ರಾನ್ಸ್ಪರೆಂಟ್ ಆಗಿ ತೋರಿಸಿ ಅಂತಾರೆ. ಕರೆಕ್ಟಾ? ಅದು ತೊಂದ್ರೆ ಇಲ್ಲ ನಮ್ಗೆ. ಗವರ್ಮೆಂಟ್ ಟ್ರಾನ್ಸ್ಪರೆನ್ಸಿ ಕೇಳಿದ್ರೆ ನಾವು ಅದನ್ನ ಬೇರೆ ತರ ಮೈಂಡ್ ಸೆಟ್ ಮಾಡ್ತಾರೆ. ಸರ್, ಹಂಗೆಲ್ಲ ಮಾಡ್ಬಿಟ್ರೆ ಏನೋ ತುಂಬಾ ಇದಾಗ್ಬಿಡುದು, ಏನಾಗುತ್ತೆ ಹೇಳಿ ನೋಡೋಣ. ನಾನ್ ಇವಾಗ ಕೆಲಸ ಮಾಡಿರೋದನ್ನ ನಾನು ಟ್ರಾನ್ಸ್ಪರೆಂಟ್ ಆಗಿ ಇಡ್ತೀನಿ, ಏನ್ ತಪ್ಪಾಗತ್ತೆ ಹೇಳಿ ನೋಡೋಣ. ಅದ್ರಲ್ಲಿ ಏನ್ ಪೊಲಿಟಿಕಲಿ ಏನ್ ಪ್ರಾಬ್ಲಮ್ ಆಗುತ್ತೆ? ಒಂದ್ ಹೇಳ ನಿಮ್ಗೆ, ಪೊಲಿಟಿಕಲಿ ಅಲಿಗೇಷನ್ ಬರೆದಿರುವಂತ ವಿಷಯ ಇದಾಗ್ಬಿಡುತ್ತೆ. ಆಮೇಲೆ
100% ಟ್ರಾನ್ಸ್ಪರೆನ್ಸಿ ಬಂದು ನಾನೊಂದು ನಿಮಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಎಲ್ಲ ತಾವು ತಿಳ್ಕೊಂಡಿರ್ಬೋದು ಅಲ್ವಾ. ಈ ಗವರ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಫುಲ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗೆ ತಂದ್ಬಿಟ್ರೆ ಯಾರ್ಯಾರು ಈ ಗವರ್ಮೆಂಟ್ ಒಂದು ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡುವಂತ ಸಂಪೂರ್ಣ ಎಲ್ಲರನ್ನೂ ಅದ್ರೊಳಗೆ ತಂದ್ರೆ ಪ್ರತಿಯೊಬ್ಬರದ್ದು ಟ್ರಾನ್ಸ್ಪರೆನ್ಸಿ ಬಂದ್ಬಿಡುತ್ತೆ. ಒಬ್ಬ ಸ್ಟೀಲ್ ಸಪ್ಲೈ ಮಾಡೋನ್ ಇರ್ಬೋದು, ಸಿಮೆಂಟ್ ಸಪ್ಲೈ ಮಾಡೋನ್ ಇರ್ಬೋದು, ಕೂಲಿ ಇರ್ಬೋದು, ಪ್ರತಿ ಒಂದು ಬಂದ್ಬಿಟ್ರೆ ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಆದಾಗ ಅದ್ಭುತವಾಗಿರಲ್ವಾ? ಅದು ಬೇಕಲ್ವಾ? ನಿಮ್ ದುಡ್ಡಲ್ವಾ ಅದು? ಯು ಶುಡ್ ಡಿಮ್ಯಾಂಡ್ ಫಾರ್ ಟ್ರಾನ್ಸ್ಪರೆನ್ಸಿ ಅಲ್ವಾ ಅಲ್ವಾ? ನೋಡಿ ಅಲ್ಲೂ ಕೂಡ ಏನೋ ಒಂದು ಪಕ್ಕ ಇಟ್ಟಿದ್ದಾರೆ, ಏನಂದ್ರೆ ಅದೆಲ್ಲ ಮಾಡ್ಬಿಟ್ರೆ ತುಂಬಾ ಗಲಾಟೆಗಳಾಗೋಗ್ಬಿಡುತ್ತೆ, ಪ್ರಾಬ್ಲಮ್ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲ, ಸುಮ್ನೆ ನಿಮ್ಗೆಲ್ಲ ಗೊತ್ತಾಗಲ್ಲ, ನಾನ್ ನೋಡ್ಕೊಂತೀನಿ ಎಲ್ಲ, ಡೋಂಟ್ ವರಿ, ನನ್ ನಂಬಿ ನೀವು ಅಂತ. ಥ್ಯಾಂಕ್ ಯು ಸರ್. ಅಂದ್ರೆ ಇದು ಇವಾಗ ಇರೋ ಸಮಾಜ ಹಂಗೆ ಸರ್, ನಾವು ಜಾಸ್ತಿ ಕ್ಲಾರಿಫಿಕೇಶನ್ ಕೊಟ್ಟಷ್ಟು ಡೌಟ್ಸ್ ಜಾಸ್ತಿ ಆಗುತ್ತೆ. ಎಲ್ಲ ಫೇಸ್ ವ್ಯಾಲ್ಯೂ ಇಟ್ರೆ ಹೆಂಗೋ ಮುಂದೆ ನಡ್ಕೊಂಡು ಹೋಗ್ಬೋದು. ಸೊ ಆ ತರ ಒಂದು ಪರಿಸ್ಥಿತಿ ವ್ಯವಸ್ಥೆ ಇರೋದ್ರಿಂದ ಅದಕ್ಕೆ ಈ ಒಂದು ಡೌಟ್ ಬಂತು ಸರ್. ಅಲ್ಲ, ಅದಕ್ಕೆ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ, ಇದೊಂದು ವಿಶ್ವವಿದ್ಯಾಲಯ ಏನ್ ಸರ್, ತಾವೆಲ್ಲ ಗುರುಗಳಿದ್ದೀರಿ, ಎಲ್ಲರಿಗೂ ಒಂದು ಪೊಲಿಟಿಕಲ್ ಅವೇರ್ನೆಸ್ ಬರ್ಬೇಕು ಸರ್. ಪೊಲಿಟಿಕಲ್ ಸೈನ್ಸ್ ಎಲ್ಲ ಇದೆ, ಇಲ್ಲ ಅಂತಲ್ಲ, ಬಟ್ ಆದ್ರೂ ಕೂಡ ಈ ಬೇಸಿಕ್ ಇದೆಯಲ್ಲ ಸರ್, ಏನ್ ಹೇಳಿ, ಸಿವಿಕ್ ಸೆನ್ಸ್ ಇರ್ಬೋದು, ನಾವು ಸಮಾಜದಲ್ಲಿ ಹೆಂಗ್ ಬದುಕಬೇಕು, ನಮ್ಮನ್ನ ನಾವ್ ಹೆಂಗ್ ತೊಡಗಿಸ್ಕೊಬೇಕು, ಪಾಲಿಟಿಕ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ವೋಟ್ ಮಾಡ್ಬೇಕಾದ್ರೆ ಯಾವ್ದು ಮುಖ್ಯ, ಇಂಥ ವಿಚಾರಗಳೆಲ್ಲ ಸ್ಟೂಡೆಂಟ್ಸ್ ಗೊತ್ತಾಗ್ಬೇಕು. ಆಕ್ಚುಲಿ ಏನೋ ಪೊಲಿಟಿಕಲ್ ಸೈನ್ಸ್ ನಾನು ಓದ್ಕೊಂಡು ಪಾಲಿಟಿಕ್ಸ್ ಹೋಗೋದಕ್ಕೋಸ್ಕರ ಆಗ್ಬಾರ್ದು. ಪ್ರಜೆಯಾಗಿ ನಾನು ಸೆಲೆಕ್ಟ್ ಮಾಡೋದಕ್ಕೂ ನನಗೊಂದು ಅವೇರ್ನೆಸ್ ಬೇಕು, ನನಗೊಂದು ಎಜುಕೇಶನ್ ಬೇಕು. ಈ ತರದ್ದೆಲ್ಲ ಆಗ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಸರ್.